ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ದೇವರನ್ನು ಪೂಜಿಸಿದರೆ ಬಹುಬೇಗ ಉದ್ಯೋಗ ಸಿಗುತ್ತದೆ. ಈ ದೇವರನ್ನು ಪೂಜಿಸಿ. ಒಳ್ಳೆಯ ಉದ್ಯೋಗ ಸಿಗಬೇಕೆಂದರೆ ನಾವು ಶನಿ ದೇವನ ಆಶೀರ್ವಾದವನ್ನು ಹೊಂದಿರಬೇಕು. ಇದಕ್ಕಾಗಿ ನಾವು ಶನಿ ದೇವರನ್ನು ಪೂಜಿಸುವುದು ತುಂಬಾ ಮುಖ್ಯ. ಶನಿ ದೇವನನ್ನು ಪೂಜಿಸುವುದರಿಂದ ಉದ್ಯೋಗ ಪ್ರಾಪ್ತವಾಗುವುದು ಮಾತ್ರವಲ್ಲ, ಉದ್ಯೋಗದಲ್ಲಿ ಪ್ರಗತಿ, ಯಶಸ್ಸನ್ನು ಸಾಧಿಸುವುದಕ್ಕೂ ನಾವು ಶನಿ ದೇವನನ್ನು ಪೂಜಿಸಬೇಕಾಗುತ್ತದೆ. ಉದ್ಯೋಗಕ್ಕೆ ಸಂಬಂಧಿಸಿದ ಆಸೆಗಳನ್ನು ಈಡೇರಿಸಿಕೊಳ್ಳಲು ಈ ಕೆಲಸ ಮಾಡಿ. ನಿಮ್ಮ ಉದ್ಯೋಗದಲ್ಲಿ ನೀವು ಅಂದುಕೊಂಡಿದ್ದನ್ನು ಪಡೆದುಕೊಳ್ಳಲು ಶನಿಯ ವಾಸಸ್ಥಳವಾದ ಅರಳಿ ಮರದ ಬುಡಕ್ಕೆ ನೀರನ್ನು ಅರ್ಪಿಸಬೇಕು. ಶನಿವಾರದ ದಿನದಂದು ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿಡಬೇಕು. ಅರಳಿ ಮರದ ಮುಂದೆ ನಿಂತು ಶನಿದೇವನನ್ನು ಪ್ರಾರ್ಥಿಸಬೇಕು ಹಾಗೂ ಓಂ ಶಂ ಶನೈಶ್ಚರಾಯ ನಮಃ ಎನ್ನುವ ಶಕ್ತಿಶಾಲಿ ಮಂತ್ರವನ್ನು ಪಠಿಸಬೇಕು. ಅರಳಿ ಮರವನ್ನು ಪೂಜಿಸಿ ಮಂತ್ರವನ್ನು ಪಠಿಸಿದ ನಂತರ ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ಬರಬೇಕು. ಶನಿವಾರದಂದು ಕಪ್ಪು ಎಳ್ಳು, ಕಂಬಳಿ, ಚಪ್ಪಲಿಯನ್ನು ದಾನ ಮಾಡುವುದರಿಂದಲೂ ನಿಮಗೆ ಶನಿಯ ಆಶೀರ್ವಾದ ದೊರೆಯುತ್ತದೆ. ಶನಿದೇವನ ಮಂತ್ರಗಳು. ಶನಿದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸುವವರು ಈ ಶನಿ ಮಂತ್ರಗಳನ್ನು ಪಠಿಸಬೇಕು. ಆದರೆ ಇದು ಉದ್ಯೋಗವನ್ನು ಪಡೆದುಕೊಳ್ಳಲು ಪಠಿಸಬೇಕಾದ ಮಂತ್ರವಲ್ಲ. ಬದಲಾಗಿ ಶನಿದೇವರ ಕೃಪೆಯನ್ನು ಪಡೆಯಲು ಪಠಿಸಬಹುದಾದ ಮಂತ್ರವಾಗಿದೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಓಂ ಶನ್ನೋದೆ ವೀರಭಿಷ್ಟಯ ಆಪೋ ಭವಂತು ಪೀತಯೇ ಶಮ್ಯೋರ್ಭಿಸ್ರವಂತು ನಃ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಓಂ ಜೈ ಶನಿದೇವ ನಮಃ. ನಿಮಗೆ ವಾರದ ಪ್ರತಿದಿನವೂ ಈ ಕೆಲಸಗಳನ್ನು ಮಾಡಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಮಯದಲ್ಲಿ ಶನಿವಾರದ ದಿನದಂದು ಇವುಗಳನ್ನು ಮಾಡಿ. ನಿರಂತರವಾಗಿ ಶನಿದೇವನ ಪೂಜೆಯನ್ನು ಮಾಡುತ್ತಿದ್ದರೆ ನಿಮಗೆ ಆ ಬದಲಾವಣೆಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತದೆ. ಇದು ನಿಮ್ಮ ಉದ್ಯೋಗದಲ್ಲಿನ ಸಮಸ್ಯೆಗಳನ್ನು ದೂರ ಮಾಡುವುದು ಮಾತ್ರವಲ್ಲ, ಆರೋಗ್ಯದ ಸಮಸ್ಯೆಗಳನ್ನು, ದುರಾದೃಷ್ಟವನ್ನು ಕೂಡ ದೂರ ಮಾಡುವುದು.